नया सवेरा संगठन के जानिब से गुलबर्गा शहर में 78वें योम जश्न आज़ादी के मौके पर एमएस के मिल मिसबा चौक पर परचम कुशाई की गई। इस मौके पर कांग्रेस के लीडर अभिषेक पाटिल और नया सवेरा संगठन के फाउंडर सदर मोदीन पटेल अनबी, मोहम्मद अली एमडी साहब और खुर्शीद साहब, सलीम अहमद सोशल वर्कर और दिगर नया सवेरा संगठन के सदर और अरकान शिरकत की। इस मौके पर आज़ादी में शहीद शख्सियात को खिराज तहसीन पेश किया गया। ब्यूरो रिपोर्ट, आपकी आवाज़ न्यूज़, गुलबर्गा। जिंदा रहने के यूँ तो मौसम है बहुत, मगर जान देने की रुत ये रोज़ आती नहीं। जब वतन अज़ीज़ पर कोई आँच आए या आफत आए तो इंशाअल्लाह उल अज़ीज़ हिंदुस्तान का एक एक बच्चा अपना लहू बहाने के लिए तैयार है। ಇವತ್ತಿನ ದಿವಸ 15 ಆಗಸ್ಟ್ 1947 78 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ। ಈ ಸ್ವಾತಂತ್ರ್ಯ ದಿವಸವನ್ನು ನಾವು ಇಲ್ಲಿ ಮಿಸ್ಬಾನಗರ್ ಚೌಕಲ್ಲಿ ಎಲ್ಲರೂ ಹಿರಿಯರ ಜೊತೆ ಮಾಡ್ತಾ ಇದ್ದೀವಿ। ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಹೋರಾಟಗಾರರು ಅನೇಕ ಜನರಿದ್ದಾರೆ, ನಮ್ಮ ದೇಶ ಒಗ್ಗಟ್ಟಾಗಿ ಹೋರಾಡಿ ಒಂದು ಸ್ವಾತಂತ್ರ್ಯವನ್ನು ತಗೋತು, ಯಾವುದು ಜಾತಿ ಭೇದ ಭಾವ ಇರಲಾರದೆ ಸ್ವಾತಂತ್ರ್ಯವನ್ನು ಹೋರಾಡಿ ಸ್ವಾತಂತ್ರ್ಯವನ್ನು ತಗೊಂಡಿದೆ। ಅದೇ ಥರ ನಾವು ನಮ್ಮದು ಗಾಂಧೀಜಿಯವ್ರದ್ದು ಆಸೆ ಇತ್ತು, ನಮ್ಮ ದೇಶ ಯಾವಾಗಲೂ ಒಗ್ಗಟ್ಟಾಗಿ ಸ್ವತಂತ್ರವಾಗಿ ಹ್ಯಾಂಗೆ ಹೋರಾಡ್ತಾ ಯಾವಾಗಲೂ ಒಗ್ಗಟ್ಟಾಗಿರ್ಬೇಕಂತ। ಅದೇ ಥರ ನಾವೆಲ್ಲ ಅಣ್ಣ ತಮ್ಮದರ ಶಿಸ್ತಿದ್ದು ಯಾವ ಜಾತಿ ಭೇದ ಭಾವ ಇರಲಾರ್ದೆ ಮುಂದೆ ಏನೇ ಇರಲಿ ನಾವು ದೇಶಕ್ಕಾಗಿ ಫಸ್ಟ್ ಪ್ರಾಣ, ಆಮೇಲೆ ಯಾವುದು ಜಾತಿಗೆ ಫಸ್ಟ್ ದೇಶಕ್ಕಾಗಿ ಪ್ರಾಣ ಕೊಡಬೇಕಂತ ನಮ್ಮದು ಗಾಂಧೀಜಿಯವ್ರದ್ದು ಆಸೆ ಇತ್ತು। 15 ಆಗಸ್ಟ್ 1947ಗೆ ಸ್ವತಂತ್ರ ಸಿಕ್ಕಿ 78 ವರ್ಷ ಇತ್ತು। ಅದರದ್ದು ಎಲ್ಲರಿಗೂ ಶುಭ ಕೋರುತ್ತೀನಿ। ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು। ಇವತ್ತು 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ। ಇವತ್ತು ಮಿಸ್ಬಾನಗರ್ ಚೌಕಿನ ಮೇಲೆ ಈ ಒಂದು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸನ್ಮಾನ್ಯ ಶ್ರೀ ಅಭಿಷೇಕ್ ಅಲ್ಲಂಪ್ರಭು ಪಾಟೀಲ್ ಅವರು ಇಲ್ಲಿ ಮಾಡಿದರು। ಮತ್ತು ಅದೇ ರೀತಿಯಾಗಿ ನಮ್ಮ ಈ MS ಕೆ ಮಿಲ್ ಹಿರಿಯರಾದ MD ಸಾಹೇಬರು, ಕುದ್ದೂಸ್ ಪಟೇಲ್ ಅವರು, ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಇಲ್ಲಿ ಬಂದಿದ್ದಾರೆ। ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಬಹಳ ಮಹತ್ವವಾದ ದಿನ, ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ। ನಮ್ಮ ಈ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಜನರ ನೆತ್ತರು ಈ ಒಂದು ಮಣ್ಣಿನಲ್ಲಿ ಅಡಗಿದೆ। ಇವತ್ತು ಮಹಾತ್ಮ ಗಾಂಧೀಜಿ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ಆಮೇಲೆ ಈ ಒಂದು ಮೌಲಾನಾ ಆಜಾದ್ ಆಗಲಿ, ಟಿಪ್ಪು ಸುಲ್ತಾನ್ ಆಗಲಿ, ಪ್ರತಿಯೊಬ್ಬರು ಏನು ಈ ಒಂದು ದೇಶಕ್ಕೋಸ್ಕರ ಏನು ಹೋರಾಡಿದ್ದಾರೆ, ಅವರೆಲ್ಲರೂ ಈ ದೇಶಕ್ಕೆ ಏನು ಪ್ರಾಣವನ್ನು ಕೊಟ್ಟಿದ್ದಾರೆ। ಅವರ ಒಂದು ನೆತ್ತರು ಈ ಒಂದು ಮಣ್ಣಿನಲ್ಲಿ ಅಡಗಿದೆ। ನಾವೆಲ್ಲರೂ ಏನದ ಅವರಿಗೆ ಇವತ್ತು ಸ್ಮರಿಸಲೇಬೇಕು। ಯಾಕೆಂದರೆ ದೇಶ ಬಹಳ ಮುಖ್ಯ, ನಮಗೆ ಧರ್ಮ ಮುಖ್ಯ ಅಲ್ಲ, ದೇಶ ಮುಖ್ಯ। ನಾವೆಲ್ಲರೂ ಒಂದೇ ಒಂದು ಸಂವಿಧಾನದ ಮೇಲೆ ಒಂದೇ ಏನು ಇವತ್ತು ನಡೀತಾ ಇದ್ದೇವೆ। ಇವತ್ತು ನಾವು ಎಲ್ಲರೂ ಕೂಡಿ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರಾಗಿ ಏನು ಬಾಳ್ತಾ ಇದ್ದೇವೆ। ಇದೆಲ್ಲ ಏನದ ನಾವು ಒಂದು ನಮ್ಮ ದೇಶ ಒಂದು ಇಡೀ ಜಗತ್ತಿನಲ್ಲಿ ಒಂದು ನೋಡ್ತಕ್ಕಂಥ ನಮ್ಮ ದೇಶವಾಗಿದೆ। ಅದಕ್ಕಾಗಿ ಸಮಸ್ತ ನಾಡಿನ ಜನತೆಗೆ ಇವತ್ತು ನಾನು 78ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ। आज 15 अगस्त 1947 को देश आज़ाद हुआ। इस ताल्लुक़ से आप हम सभी जानते हैं, देश को आज़ाद हुए आज 78 साल पूरे हुए। इस अवध में, इस खुशी में आज MS के मिल जिलानाबाद मिसबा चौक पर हमारे कायदे मोहतरम पाटिल साहब के हाथों से यहाँ पर तिरंगा लहराया गया। इस खुशी में मैं तमाम देशवासियों को दिल की गहराइयों से मुबारकबाद देता हूँ। दोस्तों और बुज़ुर्गों, आप सभी जानते हैं कि आज से 78 साल पहले हमारा मुल्क अंग्रेज़ों की ग़ुलामी में था, जिसे आज़ाद करने के लिए बिला मज़हब व मिल्लत, न हिंदू न मुस्लिम न सिख न ईसाई, हम सभी हिंदुस्तानी एक हैं और हम हिंदुस्तानी हैं। इसका इतिहाद का सबूत देते हुए अंग्रेज़ों को मार भगाया। तब कहीं जाकर हमें बड़ी अनथक कोशिशों के साथ कई हमारे महात्माओं ने अपनी जानों की कुर्बानियाँ दिए, मालो मता की कुर्बानियाँ दिए। उसके बाद हमें ये देश की आज़ादी विरासत में मिली है। इसलिए आज का दिन हम सबों के लिए बड़ा अहमियत वाला दिन है।